ಮಾಡಪ್ಪ ನಂಗೆ. ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ನಾನು ಯಾವತ್ತೂ ಋಣಿಯಾಗಿರ್ತೇನೆ. ಇದುವರೆಗೂ ಕಾಶ್ಮೀರದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೀನಿ. ಇನ್ನು ಮೇಲೆ ನನ್ನೂರಿನ ಎಲ್ಲ ಜನರ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಮಾತು ಕೊಡ್ತೀನಿ. ಸರ್, ಮಿಲಿಟ್ರಿಯಲ್ಲಿ 30-35 ವರ್ಷ ಸರ್ವಿಸ ಸಲ್ಲಿಸಿ ನಮ್ಮ ಊರಿಗೆ ಬಂದಿದ್ದೀನಿ ಸರ್. ಸರ್ಕಾರದಿಂದ ನಿಮ್ಗೆ ಹಣ ಕೊಟ್ಟರು ಕೂಡ ಅದು ನನಗೆ ಬೇಡ. ನಮ್ಮೂರೊಂದು ಕುಗ್ರಾಮ, ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ನಿಮಗೆ ಬಂದ ಹಣವನ್ನೆಲ್ಲ ನಮಗೆ ಕೊಟ್ಬಿಟ್ರಿ ಸರ್. ಆ ಹಣದಿಂದ ಸರ್ಕಾರಿ ಆಸ್ಪತ್ರೆ ಇದ್ದಿಲ್ಲ, ಸರ್ಕಾರಿ ಆಸ್ಪತ್ರೆಗಳಾಯಿತು. ರೋಡ್ಗಳಾಯಿತು ಸರ್. ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್. ನಿಮ್ಮ ಹಣದಿಂದ ಬಡ ಶಿಕ್ಷಣ ಮಕ್ಕಳಿಗೆ ಆಯಿತು ಸರ್. ನಿಮ್ಮನ್ನ ಎಷ್ಟೇ ಹೊಗಳಿದ್ರು ಕಡಿಮೆ ಸರ್. ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನವೇ ಕಾರಣ. ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳು ಎರಡೇ ಎರಡು. ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನ್ನ ಎದೆಯೊಳಗ ಸಂಸ್ಕಾರದ ಬೀಜ ಬಿತ್ತಿದ್ಲು. ಅಪ್ಪ ಬೆನ್ಮೇಲೆ ಕುಂಡಿಸ್ಕೊಂಡು ಪ್ರಪಂಚನ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು. ನನ್ನೂರಿನ ಎಲ್ಲ ಹಿರಿಯರು ಅನುಭವದ ಪಾಠ ಹೇಳಿಕೊಟ್ರು. 3 ದಶಕಗಳ ಕಾಲ ನನ್ನ ಸುಖ, ದುಃಖ, ನೋವು, ನಲಿವುಗಳಲ್ಲಿ ಭಾಗಿಯಾಗಿ ಈ ಮನೆಯ ನಂದಾದೀಪವಾಗಿ ಬೆಳಗಿದವರು ನನ್ನ ಶ್ರೀಮತಿ ಸುಮತಿಯವರು. ಇವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. ಸುಮತಿ, ಕಾಶ್ಮೀರದ ಗಡಿಯಲ್ಲಿ ನಿಂತು ಪಾಕಿಸ್ತಾನಿಗಳನ್ನ ಬಗ್ಗು ಬಡಿದು ಸಾವಿರಾರು ಜನ ಟೆರರಿಸ್ಟ್ಗಳನ್ನ ಸುಟ್ಟು ಹಾಕಿ ಈ ನನ್ನ ಹುಟ್ಟೂರು ಚಿಕ್ಕಾಲ್ಗುಂಡಿ ಗ್ರಾಮಕ್ಕೆ ಮತ್ತೆ ಜೀವಂತವಾಗಿ ಕಾಲಿಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಮೊದಲೇ ಊರಿಂದ ಆಯಾಸವಾಗಿ ಬಂದಿದ್ದೀರಿ. ಬಿಸಿ ಬಿಸಿಯಾಗಿ ಒಂದು ಹಂಡೆ ನೀರು ಕಾಸಿದ್ದೀನಿ, ಮೊದಲು ಜಳಕ ಮಾಡಿ ನಡೀರಿ. ಆಮೇಲೆ ಮಾಡೋಣಂತೆ. ಎಲ್ಲ ಸ್ನೇಹಿತರು ಬಿಸಿಲಲ್ಲಿ ಬಂದಿದ್ದಾರೆ, ಅವ್ರಿಗಾಗಿ ನಾನು ಕಾಶ್ಮೀರದ ಸ್ಪೆಷಲ್ ಆ್ಯಪಲ್ ತಗೊಂಡು ಬಂದಿದ್ದೀನಿ. ಹೌದು ಸರ್. ಬನ್ರಪ್ಪ, ಕುಂತ್ಕೊಂಡು ತಿನ್ಕೋತ ಮಾತಾಡೋಣ ಬನ್ನಿ. ಬೇಡ ಸರ್, ಸಟ್ ಹೇಳ್ತೀನೋ ಸರ್. ಸಟ್ ಬಿಟ್ಬಿಡಿ, ಫೋನ್ ಹಚ್ಬಿಡ್ತೀನಿ. ಇಲ್ಲಪ್ಪ, ಅದು ಸಟ್ ಇರೋದಿಲ್ಲ, ಗೊಂಚಲು ಇರುತ್ತೆ. ಅದನ್ನ ಬಿಡಿ ಬಿಡಿಯಾಗಿ ತಗೊಂಡು ಬಂದಿರ್ತೀವಿ. ಗೊಂಚಲು ದ್ರಾಕ್ಷಿ ಅಲ್ಲ, ಸೇಬು, ಆ್ಯಪಲ್. APPL ಆ್ಯಪಲ್. ಬಾರೋ ತಿನ್ನೋಣ. ಓ, ಆಪಲ್ ಯಾಕ್ರಿ? ತಿಂಡಿ ಎಲ್ಲ ಮಾಡಿಟ್ಟಿದ್ದೀನಿ, ಹಾಕೊಡ್ತೀನಿ. ಸರಿ. ಮಹೇಂದ್ರ ಬಂದ. ನಮ್ಮ ಮಗ ಮಹೇಂದ್ರ ಬನ್ನ ಸರ್. ನಿಮ್ಮ ಮಗ ಮಹೇಂದ್ರ ಬಂದ್ರೆ ನಾವಿರಲ್ಲ ಸರ್. ಯಾಕೆ? ದಯವಿಟ್ಟು ಬಿಟ್ಬಿಡಿ ಸರ್. ಇನ್ನು ಬಾಳಿ ಬದುಕಬೇಕಾದ್ರು ಸರ್. ಅಲ್ವೋ, ಇವತ್ತು ಊರಿಂದ ನಿಮ್ಮಪ್ಪ ಬರ್ತಾರೆ ಅಂತ ಗೊತ್ತು ತಾನೆ? ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿ ಹೋಗಿದ್ಯೋ ಊರು ಸುತ್ತೋಕೆ? ಮಹೇಂದ್ರ, ನನ್ನನ್ನು ಸ್ವಾಗತಿಸೋದಕ್ಕೆ ಅಂತ ಊರಿನ ಎಲ್ಲ ಜನ ರೈಲ್ವೆ ಸ್ಟೇಷನ್ವರೆಗೂ ಬಂದಿದ್ರು. ಆ ಸಾವಿರಾರು ಜನರ ಮಧ್ಯೆ ಈ ನನ್ನೆರಡು ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇದ್ವು. ಅಲ್ಲೆಲ್ಲೂ ನಿನ್ನ ಸುಳಿವೇ ಸಿಗಲಿಲ್ಲ. ಹೋಗ್ಲಿ ಬಿಡು, ಈಗಲಾದ್ರೂ ಬಂದಿಯಲ್ಲ, ತುಂಬಾ ಸಂತೋಷ. ಹೇಗಿದೆಯೋ ಕಂದ? ಯಾಕೆ ಕಾಣ್ತಾ ಇದ್ದೇನೆ? ನಿನಗೇನಪ್ಪಾಗಿದೆ? ಒಳ್ಳೆ ಮನ್ಮಥನ್ ತರ ಇದೆಯಾ? ಯಾರೋ ಈ ಹುಡುಗಿ? ಇವಳು ನನ್ನ ಹೆಂಡತಿ ಅದಾಳ, ಶರ್ಮಿಳಾ ಅಂತ. ನಿನ್ನ ಹೆಂಡತಿ ಶರ್ಮಿಳಾ? ಆಹಾ, ನನ್ನ ಹೆಂಡತಿ ಶರ್ಮಿಳಾ. ಅಲ್ಲಪ್ಪ, ಏನ್ ಹೇಳ್ತಾ ಇದೀಯೋ ನೀನು? ನೀನು ಹೇಳ್ತಿರೋ ಮಾತು ಕರೆನ ಐತಿ. ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಾಳ. ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಇನ್ನು ಮುಂದಕ್ಕೆ ಮನ್ಯಾಗ ಇರ್ತಾಳು. ಇಷ್ಟೇ ಸಾಕೋ? ಇನ್ನು ನಾನೇನಾದ್ರೂ ಹೇಳಬೇಕು?
ಸಾಕಪ್ಪ, ಸಾಕು. ನಿನಗೆ ಜನ್ಮ ನೀಡಿದ್ದಕ್ಕೆ ನನ್ನ ಜನ್ಮ ಸಾರ್ಥಕ ಆಗೋಯ್ತು ಕಡ. 3 ದಶಕಗಳ ಕಾಲ ಮಿಲಿಟರಿಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟೆಪ್ಪ ನೀನು. ಮರೆಯಲಾರದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟೆ. ನಿನ್ ಮದ್ವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರ ಒಳ್ಳೆ ಮನತನದ ಹೆಣ್ಣೆ ನೋಡಿ ನಿನ್ ಮದ್ವೆ ನಾವು ಮಾಡ್ತಿದ್ವಲ್ಲೋ. ಅಂದ್ರ ನಾನು ಭಿಕಾರಿ, ಲಜ್ಜೆಗೆಟ್ಟವಳು, ಹೊಲಸು ಮನೆತನದಿಂದ ಬಂದೀನಿ ಅಂತ ತಿಳಿದಿರೇನ್ರಿ? ನೋಡ್ರಿ, ಮಾತಾಡ್ಬೇಕಾದ್ರ ಮಾತಾಗ ಹಿಡ್ತಾ ಇಟ್ಕೊಂಡು ಮಾತಾಡ್ರಿ. ನೋಡವ ತಂಗಿ, ಮದುವೆ ಅಂದ್ರ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ನಾಯಿ ನೋಡಿ ಕುನ್ನಿ ತರಬೇಕಂತ, ತಾಯಿ ನೋಡಿ ಹೆಣ್ಣು ತರಬೇಕಂತ. ಏನ್ರಿ ಇದು? ನಾನು ಕೀಳಿ ಜಾತಿಯವಳು, ಯಾರಿಲ್ಲದ ಅನಾಥೆ, ಮರ್ಯಾದೆ ಗೆಟ್ಟವಳು ಮಗಳು ಅಂತ ನಿಮ್ಮ ತಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು. ನೋಡ್ಕೊಂತ ಕಲ್ಯಾಣ ಸುಮ್ಮನೆ ನಿಂತ್ರಲ್ಲ. ನಿನಗೆ ಯಾಕನ್ನಕ್ ಹೋಗ್ಲವಾ? ನಿನಗೆ ಯಾಕನ್ನಕ್ ಹೋಗ್ಲಿ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲಸಕ್ಕ ನಾನು ಹೊಟ್ಟೆ ಉರಿಯಾಕತ್ತೈತವ. ಆ ಸಂಕಕ್ಕ ನನ್ನ ಮಗನಿ ಮಾತಾಡಕತ್ತ. ಏನ್ ಹೇಳ್ತಾ ಇದೀಯಾ? ನನ್ನ ಹೆಂಡತಿಗೆ ನೀನ್ ಏನೇ ಹೇಳ್ಕೊಡುದು? ನೀ ಏನೇ ಮಾತಾಡಿದ್ರು ನನ್ನ ಜೊತೆ ಮಾತಾಡ್ಬೇಕು. ಅಪ್ಪಿ ತಪ್ಪಿ ನನ್ನ ಹೆಂಡತಿಗೆ ಇನ್ ಮುಂದೆ ಏನ್ ಅನ್ಕೊಡುದು? ಸುಮತಿ, ಅವನನ್ನು ಯಾಕೆ ಬೈತಾ ಇದ್ದೀಯ? ಒಂದೇ ಒಂದು ಕತ್ತೆ ಇರೋ ಅಗಸ ಅದನ್ನ ಕುದುರೆ ತರ ಬೆಳೆಸಿದ್ದಂತೆ ನಮ್ಗಿರೋನು ಇವನು ಒಬ್ಬನೇ ಮಗ, ನಾವು ಹಾಗೆ ಬೆಳೆಸ್ಬಿಟ್ವಿ ಅಲ್ವಾ? ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ ಇದು? ಏನ್ ಅರ್ಥ? ಈಗ ಕತ್ತಿಯಾಗಿ ನಂತೀಯೇನು? ನೋಡು, ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದೀಯಾ. ಇಲ್ಲಿ ನಿನಗೆ ಚಲಟು ಹೊಡಿದು ನಿನ್ನ ಕೈಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ, ಸೈನಿಕರಿಲ್ಲ. ಇದೇನು ಯುದ್ಧ ಭೂಮಿನೂ ಅಲ್ಲ. ನೀ ಏನೇ ಇದ್ರು ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲಿ ಬೆದ್ದಿರಬೇಕು. ಇಲ್ಲ ಅಂದ್ರೆ ಇಳಿಸೋ ಕೈನ. ಯಾರ ಮೇಲೆ ಕೈ ಮಾಡಕತ್ತೀಯೋ? ಇವ್ರಂದ್ರ ಯಾರು ಅಂತ ತಿಳಿದಿ? ಈ ಮನಿ ದೇವ್ರು ಅಲ್ಲಪ್ಪ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೆರಗಿ ಹಿಡ್ಕೊಂಡು ಸುತ್ತಾಡಕತ್ತೀರಿ ಅಂದ್ರ ಅದಕ್ಕ ಕಾರಣೀಭೂತನ ಇಂಥ ಯೋಧರು. ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲಾನು ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಕ್ಕು ತೊರೆದು ನಮ್ಮ ದೇಶದ ಗಡಿ ಕಾಯ್ತಾನಲ್ಲ ಯೋಧ. ಇಂಥ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯ? ತಪ್ಪಾಯ್ತು ಅಂತ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸುಮತಿ, ಈಗ ಬೈದೇನೇ ಪ್ರಯೋಜನ? ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಹೆತ್ತವರಿಗೆ ಮೊದಲು ಗೊತ್ತಿರಬೇಕು. ಒಬ್ಬನೇ ಮಗ ಅಂತ ಯಾವುದೇ ಕಷ್ಟ ಕೊಡದೆ ಅವನ ಇಷ್ಟದಂತೆ ಬೆಳೆಸಿದ್ವಲ್ಲ, ಅದರ ಪ್ರತಿಫಲ ಇದು. ಅದರ ಪ್ರತಿಫಲ ಸುಮತಿ, ಮಕ್ಕಳಿಗೆ ಸಾಲಿ ಕಲಿಸ್ಬೇಕು ನಿಜ, ಆದ್ರೆ ಅದ್ರ ಜೊತೆ ಸಂಸ್ಕಾರ ಕಲಿಸ್ಬೇಕು, ದುಡ್ಡಿನ ಬೆಲೆ ತಿಳಿಸಿಕೊಡ್ಬೇಕು. ಇಲ್ಲದೆ ಹೋದ್ರೆ ಹೆತ್ತವರು ಜೀವನ ಪೂರ್ತಿ ಇಂಥ ಸಂಕಷ್ಟದ ಸರಮಾಲೆ ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ, ನಾವೇ ಜೀವಂತ ಉದಾಹರಣೆ. ತಾಯಿ ಆದವಳು ತನ್ನ ಮಗುನ 9 ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ. ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲುತ್ ಮ್ಯಾಗ ಪಕ್ಕದಾಗ ಇಂಥ ಒಬ್ಬಕಿ ಸುಂದ್ರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರೆತು ಬಿಡ್ತಾರಿ.
ಬರೇ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯ ನೀನು. ನನ್ನ ಪಾಲಿಗೆ ನೀನು ತಾಯಿಯಾಗಿ ಬರಲಿಲ್ಲ. ಮುಚ್ಚೋ ಬಾಯ್ನ. ಹೆತ್ತ ತಾಯಿಗೆ ಬಾಯಿಗೆ ಬಂದ ಹಾಗೆ ಬೊಗಳ್ತಾ ಇದ್ದೀಯ. ನಿನ್ನ ನಮ್ಮ ಮಾಸಗಳು ಹೊತ್ತು ತನ್ನ ರಕ್ತವನ್ನೇ ತೆತ್ತು ನಿನಗೆ ಜನ್ಮವಿತ್ತ ಈ ತಾಯಿಯ ಋಣ ತೀರಿಸಬೇಕಾದ್ರೆ 7 ಜನ್ಮದಲ್ಲಿ ಹುಟ್ಟು ಬರಬೇಕು ಅಂತ ದೊಡ್ಡವರು ಹೇಳ್ತಾರೆ. ನೀನು ಉಸಿರಾಡ್ತಾ ಇದ್ದೀಯಲ್ಲ, ಆ ಉಸಿರಿನ ಒಂದೊಂದು ಕಣನು ಈ ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆ ಕಾಣು, ಭಿಕ್ಷೆ. ಸುಮತಿ, ಸುಮತಿ, ಈ ಕೆಟ್ಟೋಳ ಹುಟ್ಟಿದ ತಕ್ಷಣ ನಾವಿಬ್ರು ಗಟ್ಟಿ ಮನಸ್ಸು ಮಾಡಿ ಸುಟ್ಟು ಹಾಕ್ಬಿಟ್ಟಿದ್ರೆ ಇವತ್ತು ನಮಗಿಂತಹ ಕಷ್ಟದ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ, ಬರ್ತಾನೆ ಇರಲಿಲ್ಲ. ಅಷ್ಟಿಲ್ಲದೆ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನೇ ಮರೆತು ಬಿಡುವುದು ಈ ಲೋಕದ ರೂಢಿ. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ಏನರ್ಥ? ಇಷ್ಟಕ್ಕೆಲ್ಲ ನಾನ ಕಾರಣ ಆಗ್ತಿರೋದು. ನಾನ್ ನಿಮಗ ಮೊದ್ಲ ಬಡ್ಕೊಂಡಿ ನನ್ನ ಬೆನ್ನ ಹತ್ತಿ ಬರಿಬೇಡ್ರಿ, ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬೇಡ್ರಿ ಅಂತ. ನನ್ನ ಮಾತನ್ನ ನೀವೆಲ್ಲಿ ಕೇಳ್ತೀರಾ? ನಿಮ್ಮತ್ತ ಗಂಡಸ್ರೇ ಇಷ್ಟು ಹೆತ್ತವರ ಗುಲಾಮರಾಗಿರ್ತೀರಿ. ಸುಮ್ಮನೆ ಅವ್ರು ಹೇಳಿದಂಗ ಅವ್ರು ತೋರಿಸಿದವ್ರನ್ನ ಮದುವೆ ಮಾಡ್ಕೊಂಡು ಮನೆಯಾಗ ಬಿದ್ದಿರ್ಬೇಕು. ಅದನ್ನ ಬಿಟ್ಟು ನಮ್ಮಂತ ಅಮಾಯಕ ಹುಡುಗಿಯರನ್ನ ನಂಬಿಸಿ ನಮ್ ಜೀವನ ಯಾಕ್ರಿ ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತೀರಾ? ನೋಡಮ್ಮ ತಾಯಿ, ನೀನು ಯಾರು ಎತ್ತ ಅಂತ ನಮಗೆ ಒಂದು ಗೊತ್ತಿಲ್ಲ. ಏನೋ ಹಡದ ಕರುಳಿನ ಸಂಕಟ ಸ್ವಲ್ಪ ಒದರಾಡ್ತಿದ್ದೀವಿ ಅಷ್ಟೇ ತಾಯಿ. ಪ್ರತಿಯೊಬ್ಬ ತಾಯಿ ತಂದೆ ತಮ್ಮ ಮಕ್ಕಳ ಬಗ್ಗೆ ಸುಂದರವಾದ ಕನಸಿನ ಗೂಡು ಕಟ್ಕೊಂಡಿರ್ತಾರೆ. ಹಾಗೆ ನಾವಿಬ್ರು ನಮ್ಗಿರೋನು ಒಬ್ಬನೇ ಒಬ್ಬ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಟಿಕೊಂಡಿದ್ದೆವು. ಆದ್ರೆ ಆ ನಮ್ಮ ಬೆಟ್ಟದಂತ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರಾಗುತ್ತೆ ಅಂತ ನಾನ್ ಭಾವಿಸಿರ್ಲಿಲ್ಲ ರೀ, ನೀವು ಕಣ್ಣೀರ್ ಹಾಕ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ನಿಮ್ ಕಣ್ಣಿಂದ ಒಂದೇ ಒಂದು ಹನಿ ಕಣ್ಣೀರು ಕೂಡ ಈ ಭೂಮಿ ನೋಡಬಾರ್ದು. ಯುದ್ಧ ಭೂಮಿಯಲ್ಲಿ ವೈರಿಯನ್ನ ಸೆದೆ ಬಡಿಯುವಂತ ವೀರ ಯೋಧರು ನೀವು. ನಿಮ್ಮ ಎದೆಯಲ್ಲಿ ಸೇಡಿನ ಕೆಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು ಅಂದ್ರೆ ಸುಮತಿ, ನಾನು ಗಡಿ ಕಾಯ್ತಾ ಇರಬೇಕಾದ್ರೆ ಒಳ ನುಗ್ಗಿ ಬರುವ ಚೇಡಿಗಳನ್ನ ಎಗ್ಗಿಲ್ದೆ ಬಗ್ಗು ಬಿಡ್ತಾ ಇದ್ದೆ. ಕೈಲಿರೋ ಕೋವಿಯಿಂದ ಕ್ಷಣಾರ್ಧದಲ್ಲಿ ಸುಟ್ಟು ಬಿಸಾಕ್ತಾ ಇದ್ದೆ. ಆದ್ರೆ ಈ ನನ್ನ ಸಂಸಾರವೆಂಬ ಗೂಡಿನಲ್ಲಿ ಈ ಮಗ ಅನ್ನೋ ಗೆದ್ದಲು ಹುಳು ತುಂಬಿಕೊಂಡ್ಬಿಟ್ಟಿದೆಯಲ್ಲ, ಇದಕ್ಕೆ ಏನ್ ಮಾಡ್ಲಿ? ಮತ್ತೇನು ಮಾಡೋದೈತಿ? ಕಟ್ಟಿದ ಗೂಡನ್ನೇ ಹೊಡೆದು ತಿಂದಾಗ ಜೇನಿನ ಹುಳು ಮತ್ತೊಂದು ಗೂಡನ್ನೇ ಕಟ್ಟುತ್ತೆ ವಿನಃ ಗೂಡು ಹೋಯಿತಲ್ಲ ಅಂತ ಸತ್ತು ಹೋಗಂಗಿಲ್ರಿ. ಇವರ ಮಾತು ಏನಂತ ನನಗೆ ಅರ್ಥವಾಯ್ತು. ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದು ಇವ್ರಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಅದಕ್ಕಾಗಿ ಅವರ ಮಾತು ಅರ್ಥವಾಗಿದೆ. ಈಗಿರುವಾಗ ಈ ಹಾಳಾದ ಮನೆಯಲ್ಲಿ ನಾವಿರ್ಬೇಕಾ? ಒಂದು ಕ್ಷಣನೂ ಇರುವುದು ಬೇಡ. ಪ್ರಪಂಚ ಬಹಳ ವಿಶಾಲ ಐತಿ. ಅರೆ ಮಹೇಂದ್ರ, ನಿಂತ್ಕೋ. ಏನಂತೆ ನೀನು? ಇದು ಹಾಳಾದ ಮನೆನ? ಪ್ರಪಂಚ ಬಹಳ ವಿಶಾಲವಾಗಿದೆ. ಎಲ್ಲಾದ್ರೂ ದೂರ ಹೋಗಿ ಬದುಕಬೇಕು ಅಂತ ನಿರ್ಧರಿಸಿದ್ದೀಯಾ ಕಂದ? ನಿಜ ಕಣೋ. ಪಕ್ಷಿ ರೆಕ್ಕೆ ಬಲಿತ ಮೇಲೆ ತಾಯಿ ಗೂಡು ಬಿಟ್ಟು ದೂರ ಹೋಗೋದು ಸಹಜ ಕಣೋ, ಸಹಜ. ಆದ್ರೆ ನೀನ್ ಪಕ್ಷಿ ಅಲ್ಲಪ್ಪ, ಪ್ರಾಣಿ ಅಲ್ಲ, ಮೃಗನೂ ಅಲ್ಲ. ನಮ್ಮಿಬ್ಬರ ರಕ್ತಾನೇ ಹಚ್ಕೊಂಡು ಹುಟ್ಟಿದ ಕರುಳಿನ ಕುಡಿ ನೀನು. ನಮ್ಮ ಕರುಳಿನ ಕುಡಿ. ನಿನಗೆ ಒಂದು ಅಂಶನಾದ್ರೂ ಮಾನವೀಯತೆ ಬೇಡವೇನೋ?
ಮಹೇಂದ್ರ, ಒಂದೇ ಒಂದು ಸಲ ನೆನಪು ಮಾಡ್ಕೊಳ್ಳೋ ಕಂದ. ನಿನಗೆ ಜನ್ಮ ನೀಡಿದ್ದು ಇದೇ ಮನೆ. ಆ ಚಂದಿರನ ಬೆಳದಿಂಗಳಲ್ಲಿ ಈ ಮನೆ ಅಂಗಳದ ತುಂಬ ಓಡಾಡ್ತಾ ನಲಿದಾಡ್ತಾ ನೀನ್ ಬಂದಿದ್ದು ಇದೇ ಮನೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತೊಟ್ಟಿಲಲ್ಲಿ ನಿದ್ದೆಗೆಟ್ಟು ನೀನ್ ಸಿಟ್ಟಿನಿಂದ ಅಳ್ತಾ ಇರ್ಬೇಕಾದ್ರೆ ತೊಟ್ಟಿಲ ತೂಗಿ ಜೋಗಳ ಹಾಡಿ ನಿನಗೆ ನೆಮ್ಮದಿಯ ಸುಖ ನಿದ್ರೆ ನೀಡಿತ್ತು ಇದೇ ಮನೆ ಗಾಢ. ನಿನಗೆ ಕೈ ಮುಗಿತೀನಿ, ದಯವಿಟ್ಟು ಈ ನನ್ನ ದೇವಾಲಯಕ್ಕೆ ಹಾಳಾದ ಮನೆ ಅಂತ ಮಾತ್ರ ಅನ್ಬೇಡ ಕಂದ, ಅನ್ಬೇಡ. ನೋಡಮ್ಮ ತಾಯಿ, ಗೊತ್ತು ಗುರಿ ಇಲ್ಲದೆ ನನ್ನ ಮಗನ ಬೆನ್ನ ಹತ್ತಿ ಮನೆ ಹೊಸಲು ತುಳಿದಿದ್ಯಾ ನೀನು. ಆಯ್ತು, ನಿನ್ನನ್ನು ನನ್ನ ಸೊಸೆ ಅಂತ ಸಂತೋಷದಿಂದ ಒಪ್ಪಿಕೊಳ್ತಾ ಇದ್ದೀನಿ. ಆದರೆ ನೀನು ಈ ಮನೆನ ನಂದಾ ದೀಪವಾಗಿ ಬೆಳಗಬೇಕು ತಾಯಿ. ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಒಬ್ಬ ಅನಾಥ ಹುಡುಗಿನ ಕೈ ಹಿಡಿದು ಅವಳಿಗೆ ಬಾಳ್ ನೀಡಿದ್ದೀಯಾ. ರೈಸ ಮದುವೆ ಮಾಡಿಕೊಂಡು ಬಂದಿದ್ದೀಯಾ. ಆದರೂ ನನ್ನ ಮನಪೂರ್ವಕವಾಗಿ ನಾವಿಬ್ಬರು ಗಂಡ ಹೆಂಡತಿ ನಿಮ್ಮನ್ನ ಗಂಡ ಹೆಂಡತಿ ಅಂತ ಸಂತೋಷದಿಂದ ಒಪ್ಪಿಕೊಳ್ತಾ ಇದ್ದೇವೆ. ಹೋಗಪ್ಪ, ನಿನ್ನ ಹೆಂಡತಿನ ಕರ್ಕೊಂಡು ಒಳಗಡೆ ಹೋಗು. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ. ಅಂದ್ರೆ ನಿಮ್ಮ ಆಸೆಯಂತೆ ನಿಮ್ಮ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ. ಸುಮತಿ, ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ, ಅಂಗಾಲಿಗೆ ಹೇಸಿಗಿಲ್ಲ, ಅಂತಃಕರಣಕ್ಕೆ ನಾಚಿಕೆ ಇಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಈಗ ಒಪ್ಕೊಂಡಿದ್ದೀವಲ್ಲ, ಅನುಸರಿಸ್ಕೊಂಡು ಹೋದ್ರೆ ಆಯ್ತು. ಈ ಜೀವನ ಅನ್ನೋದು ಆ ಭಗವಂತ ತೋರೋ ದಾರಿಯಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರಷ್ಟೇ ನಾವು. ಬಾ, ಅವನು ಹಾಗೆ ನಮ್ಗೆ ದಾರಿ ತೋರಿಸ್ತಾನೋ ಹಾಗೆ ಪ್ರಯಾಣ ಬೆಳೆಸೋಣ. ಬಾ. ನೀನು ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರಬೇಕಲ್ಲ? ಹೌದು, ಬಂದಿದೆ. ಯಾಕೆ? ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೆ ಬಂದಿದ್ದಾರೆ. ನೀನು ಕೈ ಮುಗಿತೀನಿ. ಸುಮತಿ, ಕೇಳಲಿ ಬಿಡೆ, ಅದಕ್ಕೆ ಯಾಕೆ ಅಷ್ಟು ಕೋಪ ಮಾಡ್ಕೊಳ್ತಾ ಇದ್ದೇನೆ ನೀನು? ಕೇಳಪ್ಪ, ಎಷ್ಟು ಬಂದಿದೆ ಅಂತ ಕೇಳ್ತಾ ಇದ್ದೇನೆ. ಗ್ರ್ಯಾಚ್ಯುಟಿ, ಪಿ ಎಫ್, ಸರೆಂಡರ್ ಪಗಾರ ಎಲ್ಲ ಸೇರಿ ಒಂದು 51 ಲಕ್ಷ ಬಂದಿದೆ. ಯಾಕೆ? ಆ ದುಡ್ಡು ನನಗೆ ಬೇಕು. ನಿನಗೆ ಬೇಕಾ? ಎಸ್. ಯಾಕೆ ಬೇಕು ಅಂತ ಕಾರಣ ಕೇಳಬಹುದಾ? ಸ್ನೇಹಿತನ ಜೊತೆ ಹುಡ್ಕೊಂಡು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದೇನೆ. ಓಹೋ, ಸ್ನೇಹಿತನಿಗೆ ಮಾತು ಕೊಟ್ಟೇ ಬಂದಿದ್ದೀನಿ, ಹಣನೇ ನಾಳೆನೇ ತರ್ತೇನಂತ. ಅದಕ್ಕೋಸ್ಕರ ದುಡ್ಡು ನನ್ನ ಅಕೌಂಟ್ ಸೇರ್ಬೇಕಷ್ಟೇ. ದುಡ್ಡು ನಿನ್ನ ಅಕೌಂಟ್ ಸೇರಬೇಕು, ಅಡ್ಡಿ ಇಲ್ಲ ಕಂದ. ಆದರೆ ದುಡ್ಡು ಹ್ಯಾಕ್ ಬಂತು ಅಂತ ನಿನ್ಗೆ ಸ್ವಲ್ಪ ಮನವರಿಕೆ ಆಗಬೇಕಲ್ಲ. ನನ್ನ 3 ದಶಕಗಳ ಮಿಲಿಟರಿ ಸೇವೆಯಲ್ಲಿ ಒಂದೇ ಒಂದು ದಿನ ಬಣ್ಣದ ಬಟ್ಟೆಯನ್ನು ತೊಟ್ಟುಕೊಳ್ಳದೆ ನನ್ನ ಆರ್ಮಿ ನೀಡಿದ ಈ ಬಟ್ಟೆಯನ್ನು ತೊಟ್ಕೊಂಡು ಜೀವನ ಮಾಡಿದ್ದೀನಿ ಕಣೋ. ಯಾರಿಗಾಗಿ? ನಿನಗಾಗಿ. ನಿನಗಾಗಿ ಬಾಯಿ ಚಂಬಲಕ್ಕೆ ಬೀಳದೆ, ಯಾವುದೇ ಪಂಚತಾರ ಹೋಟೆಲ್ನಲ್ಲಿ ಊಟ ಮಾಡಿದೆ, ಮಿಲಿಟರಿ ಅವರು ಹಾಕಿದ ಅನ್ನ ಉಂಡು ನಿನಗಾಗಿ ಉಳಿಸಿ ಗಳಿಸಿದ ಹಣ ಕಣೋ ಅದು. ಗಡಿಯಲ್ಲಿ 24 ಗಂಟೆಗಳ ಕಾಲ ಕಣ್ಣಲ್ಲೆಣ್ಣೆ ಬಿಟ್ಕೊಂಡು ನನ್ನ ಪ್ರಾಣನೇ ಪಣಕ್ಕಿಟ್ಟು ಶತ್ರುಗಳ ಜೊತೆ ಹೋರಾಟ ನಿನಗಾಗಿ ದುಡಿದ ದುಡ್ಡು ಕಣೋ ಅದು. ನಾವಿಬ್ಬರು ಗಂಡ ಹೆಂಡತಿ
ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜೆಯನ್ನ ಸರ್ಕಾರಕ್ಕೆ ಮಾರ್ಕೊಂಡು ನಿನಗಾಗಿ ದುಡಿದ ದುಡ್ಡು ಕಾಣೋದು. ಆ ದುಡ್ಡು ಇವತ್ತಿಲ್ಲ, ನಾಳೆ ನಿನಗೆ ಸೇರ್ಬೇಕಾದದ್ದು ತಾನೇ. ನಾಳೆ ಯಾಕೆ, ಇವತ್ತೇ ಈ ಕ್ಷಣ ನಿನ್ನ ಅಕೌಂಟ್ ಹಾಕ್ತೀನಿ. ಅಕೌಂಟ್ ನಂಬರ್ ಹಾಕು. ಮಹೇಂದ್ರ, ದುಡ್ಡು ಕೈಗೆ ಬಂದಿದೆ ಅಂತ ಅಡ್ಡದಾರಿ ಹಿಡಿ ಕೂಡ್ದು ನೀನೇನೇ ಬಿಸ್ನೆಸ್ ಮಾಡು, ನ್ಯಾಯ ನೀತಿ ಸತ್ಯ ಧರ್ಮದಿಂದ ಮಾಡಬೇಕು. ಈ ಮೇಜರ್ ಸೂರ್ಯನ ಘನತೆಗೆ ಯಾವುದೇ ರೀತಿಯ ಕುಂದು ಬಾರಂತೆ ಬದುಕಬೇಕಾದ್ದು ನಿನ್ನ ಕರ್ತವ್ಯ. ಅಂಡರ್ಸ್ಟ್ಯಾಂಡ್? ಓಕೆ, ಮಾಡ್ತೀನಿ. ಆದ್ರೆ ದುಡ್ಡು ಕೊಟ್ಟೆಲ್ಲ ಮುಗಿತು ನಿನ್ನ ಕೆಲಸ. ಆ ದುಡ್ಡು ನಾನು ಹೇಗೆ ಉಪಯೋಗ ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ರೀ, ಏನ್ರಿ ಇದೆಲ್ಲ? ಮಗ ಕೇಳ್ದ ಅಂತ ರಿಟೈರ್ಡ್ ಆಗಿ ಬಂದಿರೋ ದುಡ್ಡನ್ನೆಲ್ಲ ಎತ್ಕೊಟ್ಬಿಟ್ರಲ್ಲ, ಮುಂದೆ ನಮ್ಮ ಜೀವನದ ಗತಿ ಏನ್ರಿ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ತಿಂಗಳ ಸರ್ಕಾರ ನಮಗೆ ಬದುಕೋದಕ್ಕೆ ಅಂತ ಪೆನ್ಷನ್ ಹಣ ಕೊಡುತ್ತೆ. ಅದಕ್ಕೂ ಮಿಗಿಲಾಗಿ ಬದುಕಿ ತೋರಿಸೋದಕ್ಕೆ ಅಂತ ಆ ಆಂಜನೇಯ ನನ್ನ ತೋಳ್ನಲ್ಲಿ ಇನ್ನೂ ಶಕ್ತಿ ತುಂಬಿದ್ದಾನೆ ಕಣೆ, ತುಂಬಿದ್ದಾನೆ. ಬದುಕಿ ತೋರ್ಸೋಣ ಬಾ.